ಓಂ ಶಾಂತಿ. ನಾವು ಮಾಡೋ ಯೋಚನೆಗಳಿಗೆ ಸಂಕಲ್ಪ ಅಂತ ನಾವು ಹೇಳ್ತೀವಿ. ಇದು ಜ್ಞಾನದ ಭಾಷೆಯಲ್ಲಿ ನಾವು ಸಂಕಲ್ಪಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಬಾಬಾರವರ ಜ್ಞಾನದ ಅನುಸಾರ ಹೇಳುವಂತ ಒಂದು ಶಬ್ದ. ಈ ಸಂಕಲ್ಪ ಇದು ಎಲ್ಲಿ ಉತ್ಪನ್ನ ಆಗತ್ತೆ ಇಂಪು? ಸಂಕಲ್ಪಗಳು, ಯೋಚನೆಗಳು ಎಲ್ಲಿ ಹುಟ್ಟತ್ತೆ ಅಂದ್ರೆ ಮನಸ್ಸಿನಲ್ಲಿ ಅಲ್ವಾ? ಮನಸ್ಸಿರೋದು ಯಾವುದ್ರಲ್ಲಿ? ಶರೀರದ ಯಾವ ಭಾಗದಲ್ಲಿ ಮನಸ್ಸಿರೋದು? ಎಲ್ಲಿ? ಆತ್ಮದಲ್ಲಿ ಅಲ್ವಾ? ಆತ್ಮದಲ್ಲಿ 3 ಸೂಕ್ಷ್ಮೇಂದ್ರಿಯಗಳಿದೆ ಅಲ್ವಾ? ಯಾವ್ಯಾವುದು? ಸೊ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ಸಂಕಲ್ಪಗಳಿಗೆ ಹೃದಯ ಸಂವೇದಿಸುತ್ತೆ. ಹಾಗಾಗಿ ಮನಸ್ಸನ್ನ ನಾವು ಹೇಗೆ ಇಟ್ಕೋಬೇಕು ಅಂತ ಬಾಬಾ ಹೇಳ್ತಾರೆ ಅನ್ನೋ ಸುತ್ತನ್ನ ಇವತ್ತು ತಗೊಳ್ಳೋಣ. ಮನಸ್ಸನ್ನ ನಾವು ಯಾವ ರೀತಿ ಇಟ್ಕೋಬೇಕು? ಇವತ್ತಿನ ಮುರುಳಿನಲ್ಲಿ ಬಾಬಾ ಹೇಳಿದ್ರು, ಮನಸ್ಸನ್ನ ಮಂದಿರದಂತೆ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಮಂದಿರ ಅಂದ್ರೆ ಏನಮ್ಮ? ದೇವಸ್ಥಾನ ಅಲ್ವಾ? ದೇವಸ್ಥಾನದಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಎಷ್ಟು ಸುಗಂಧ ಬರುತ್ತಲ್ವಾ? ಅದೇ ರೀತಿ ನಮ್ಮ ಮನಸ್ಸಲ್ಲೂ ಕೂಡ ಪವಿತ್ರ ಯೋಚನೆಗಳು, ಒಳ್ಳೆ ಯೋಚನೆಗಳು, ಶುದ್ಧ ಆಲೋಚನೆಗಳು, ಶುದ್ಧ ಸಂಕಲ್ಪಗಳು ಬಂದ್ರೆ ಮನಸ್ಸು ಕೂಡ ಖುಷಿಯಾಗಿರುತ್ತೆ, ಮತ್ತೆ ಮಂದಿರದ ಸಮಾನ ಇರುತ್ತೆ ಅಂತ ಹೇಳಿದ್ರು ಬಾಬಾ. ಮನವೆಂಬ ಮಂದಿರ ಅಂತ ಹೇಳ್ತಾರಲ್ವಾ? ಈಗ ಮಂದಿರಗಳಲ್ಲಿ ಯಾರ ಚಿತ್ರನ ಇಟ್ಟಿರ್ತಾರೆ? ದೇವತೆಗಳ ಚಿತ್ರನ ಇಟ್ಟಿರ್ತಾರ? ಯಾರ ಚಿತ್ರಗಳನ್ನ ಇಟ್ಟಿರ್ತಾರೆ? ದೇವತೆಗಳ ಚಿತ್ರನ ಇಟ್ಟಿರ್ತಾರಲ್ವಾ? ದೇವತೆಗಳ ಮುಖದಲ್ಲಿ ಯಾವ್ಯಾವ ತರ ಭಾವನೆಗಳು ಬರುತ್ತೆ? ನೀವು ದೇವತೆಗಳ ಎದುರು ಹೋಗಿದ ತಕ್ಷಣ ನಿಮಗೆ ಅವರ ಮುಖದಲ್ಲಿ ಏನ್ ಕಾಣುತ್ತೆ? ಖುಷಿ ಕಾಣುತ್ತೆ. ಆಮೇಲೆ ಹಸನ್ಮುಖತೆ ಕಾಣುತ್ತೆ, ಶಾಂತ ಚಿತ್ತತೆ ಕಾಣುತ್ತೆ. ಆಮೇಲೆ ಆನಂದ, ತೃಪ್ತ ಭಾವನೆ ಕಾಣುತ್ತೆ, ದಯಾ ಭಾವನೆ ಕಾಣುತ್ತೆ, ಕರುಣೆ ಕಾಣುತ್ತೆ, ನಿರ್ಮೋಹಿಗಳು, ನಿರ್ವಿಕಾರಿಗಳು, ಇದೆಲ್ಲ ಗುಣಗಳು ದೇವತೆಗಳಲ್ಲಿರುವಂಥದ್ದು. ಸೊ ನಮ್ಮ ಮನಸ್ಸಿನಲ್ಲಿ ಈ ದೇವತೆಗಳು ಅನ್ನೋ ತರಹ ಆ ಗುಣಗಳನ್ನ ನಾವು ಇಟ್ಕೊಂಡಾಗ ನಮ್ಮ ಮನಸ್ಸು ಮಂದಿರ ಆಗತ್ತೆ ಅಲ್ವಾ? ಈಗ ನಾವೆಲ್ಲ ದೇವತೆಗಳಾಗುವಂಥವ್ರು ತಾನೆ ಅಲ್ವಾ? ಈಗ ನಮ್ಮ ಸುರಿ ಗುಣಗಳನ್ನೆಲ್ಲ ತ್ಯಾಗ ಮಾಡಿ ನಾವು ದೇವತೆಗಳಾಗ್ತಾ ಇದ್ದೀವಲ್ವಾ? ಹಾಗಾಗಿ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳನ್ನ, ಪವಿತ್ರ ಸಂಕಲ್ಪಗಳನ್ನ, ಶುಭ ಭಾವನೆ, ಇಂಥ ಒಂದು ಗುಣಗಳನ್ನ ಇಟ್ಕೊಂಡ್ರೆ ನಮ್ಮಲ್ಲೂ ಕೂಡ ಶುದ್ಧ ಸಂಕಲ್ಪಗಳೇ ಉತ್ಪನ್ನ ಆಗತ್ತೆ. ಈಗ ಯಾವಾಗ ನಿಮ್ಮ ಸಂಕಲ್ಪಗಳು ಶುದ್ಧವಾಗಿ, ಪ್ರಕಾಶತೆಯಿಂದ, ದಯಾಭಾವನೆಯಿಂದ, ಕ್ಷಮಿಸೋ ಗುಣದಿಂದ, ತ್ಯಾಗದ ಭಾವನೆಯಿಂದ, ಸೇವಾ ಭಾವನೆಯಿಂದ, ನಿರ್ಮೋಹದಿಂದ ತುಂಬಿರತ್ತೆ, ಆಗ ಒಂದು ಸಂಪನ್ನ ಸ್ಥಿತಿಯ ಅನುಭವ, ಖುಷಿ. ಶಾರದಕ್ಕ ಅವ್ರು ಏನ್ ಹೇಳಿದ್ರು? ಖುಷಿ ಇರುತ್ತೆ ಮನಸ್ಸಲ್ಲಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನೀವು ಖುಷಿಯಾಗಿರೋದು ಮಾತ್ರ ಅಲ್ಲ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಇರುವವರಿಗೂ ಕೂಡ ಈ ವೈಬ್ರೇಷನ್ ಹರಡುತ್ತೆ, ಈ ಪ್ರಕಂಪನಗಳು ಹೋಗಿ ತಲುಪತ್ತೆ. ಇದು ಒಂದು ದೊಡ್ಡ ದಿವ್ಯ ಸೇವೆ ಅಂತ ಹೇಳಿದ್ರು ಬಾಬಾ. ಹಾಗೇನೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಹಜ ಮಾರ್ಗ ಅಂತಾನು ಹೇಳಿದ್ರು. ಇನ್ನೊಂದು ಪಾಯಿಂಟ್ ಏನಂದ್ರೆ ಸೇವೆಯ ಅರ್ಥ. ಇದು ಬಹಳ ಸೂಕ್ಷ್ಮ ಮತ್ತೆ ಆಳ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಈಗ ನಾವು ಯಾರ್ದಾರು ತಪ್ಪುಗಳನ್ನ ನೋಡ್ತೀವಿ, ಅಥವಾ ಅವ್ರು ಸರಿ ಇಲ್ಲ, ಅವ್ರೇನೋ ತಪ್ಪು ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ. ಆವಾಗ ನಾವು ಅವರ ತಪ್ಪುಗಳನ್ನ ಎತ್ತಿ ಹೇಳಿದ್ರೆ, ನೀವು ಹಿಂಗ್ ಮಾಡ್ತಿದ್ದೀರಾ, ನೀವು ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ನಿಮಗೂ ಅವ್ರಿಗೂ ಸಂಬಂಧ ಚೆನ್ನಾಗಿರುತ್ತಾ? ಸಂಬಂಧ ಚೆನ್ನಾಗಿರಲ್ಲ, ನಿಷ್ಠೂರ ಆಗತ್ತೆ ಅಲ್ವಾ? ನಿಮ್ಮ ಸಂಬಂಧನೂ ಹಾಳಾಯ್ತು, ಜೊತೆಗೆ ನಿಮ್ಮ ಸ್ಥಿತಿನೂ ಹಾಳಾಯ್ತು. ಸಂಬಂಧ ಹಾಳಾಯ್ತು, ಸ್ಥಿತಿ ಹಾಳಾಯ್ತು, ಅವರಿಂದ ನಮ್ಗೇನ್ ಬರುತ್ತೆ? ಒಂದು ನಕಾರಾತ್ಮಕ ವೈಬ್ರೇಷನ್ ನಮಗ್ ಬರುತ್ತೆ, ನಮ್ಮ ಸ್ಥಿತಿ ಹಾಳಾಗತ್ತೆ. ಅದ್ರ ಜೊತೆಗೆ ನಾವಿರುವಂತಹ ಜಾಗದಲ್ಲಿ ನಕಾರಾತ್ಮಕ ವಾಯುಮಂಡಲನೂ ನಿರ್ಮಾಣ ಆಗುತ್ತೆ. ಸುತ್ತು ಒಂದು ನೆಗೆಟಿವ್ ವೈಬ್ರೇಷನ್ ನಿರ್ಮಾಣ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಬರುವುದಿಲ್ಲ ನಮ್ಮ ಮನಸ್ಸಿನೊಳಗೆ. ಇದರಿಂದ ಏನಾಗುತ್ತೆ? ಅಶುದ್ಧತೆ. ಅವಾಗ ಮನಸ್ಸು ಮಂದಿರ ಆಗೋದಿಲ್ಲ ಅಲ್ವಾ? ವಾತಾವರಣ ಕೆಟ್ಟು ಹೋಗುತ್ತೆ.
ಅವರ ಪ್ರತಿಯಾಗಿ ಈ ಅಶುದ್ಧ ಸಂಕಲ್ಪಗಳು ಉತ್ಪನ್ನವಾದ ಕೂಡಲೇ ಆ ಪ್ರಕಂಪನಗಳು ಅಂದ್ರೆ ವೈಬ್ರೇಷನ್ಗಳು ಅವರ ಬಳಿ ತಲುಪತ್ವೆ, ಜೊತೆಗೆ ಅವರ ಸುಧಾರಣೆನೂ ಆಗಲ್ಲ. ಈಗ ನಾವು ಆಡೋ ಮಾತಲ್ಲಿ ಹೇಳ್ತೀವಿ, ಎಷ್ಟು ಹೇಳಿದ್ರು ಅವರು ತಿದ್ದುಕೊಳ್ಳಲ್ಲ. ಎಷ್ಟೇ ನಾವು ಅವರಿಗೆ ಹೇಳಿದ್ರು ಕೂಡ ಅವರು ತಿದ್ದುಕೊಳ್ಳುವಂತಹ ಒಂದು ಮನೋಭಾವದವರು ಅಲ್ಲ ಅಂತ ಹೇಳ್ತೀವಿ ಅಲ್ವಾ. ಹೇಳಿ ಹೇಳಿ ಸಾಕಾಯ್ತು, ಅವರು ತಿದ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಹೇಳೋದ್ರಿಂದ ಯಾರು ಅವರ ಸ್ವಭಾವನ ತಿದ್ಕೊಳ್ಳಕ್ ಸಾಧ್ಯ ಇಲ್ಲ ಅಲ್ವಾ. ಅದ್ರ ಬದಲು ನಾವೇನ್ ಮಾಡ್ಬೇಕಂದ್ರೆ ಅವರ ವಿಶೇಷತೆಗಳನ್ನ ಗುರುತಿಸ್ಬೇಕು. ಆ ನೆಗೆಟಿವ್ನ ನಾವು ವರ್ಣನೆ ಮಾಡಕ್ ಹೋಗ್ಬಾರ್ದು, ಅದ್ರ ಬದಲಾಗಿ ಅವರ ವಿಶೇಷತೆಗಳನ್ನ ಹೇಳ್ಬೇಕು. ಈಗ ಮಗುನೇ ತುಂಬಾ ತರಲೆ ಮಾಡ್ತಾ ಇದ್ರೆ, ದಂಟೆ ಮಾಡ್ತಾ ಇದ್ರೆ, ನೀನ್ ಸರಿ ಇಲ್ಲ, ನಿನ್ ಹೊಡಿತೀನಿ, ನೀನ್ ಮಾಡೋ ಸರಿ ಇಲ್ಲ, ನೀನ್ ಯಾವಾಗ್ಲೂ ನಿಂಗೆ ಅಂತ ಹೇಳ್ತಾ ಇದ್ರೆ ಆ ಮಗು ಇನ್ನೊಂದಷ್ಟು ಕೆಟ್ಟು ಹೋಗುತ್ತೆ. ಅದ್ರ ಬದಲು ನಾವು ನೋಡು, ನೀನ್ ಆ ಪುಸ್ತಕಗಳೆಲ್ಲ ಜೋಡಿಸಿದ್ಯಲ್ಲ, ಎಷ್ಟು ನೀಟಾಗಿ ಜೋಡಿಸಿದ್ಯಾ, ನಂಗೆ ಖುಷಿ ಆಯ್ತು. ಮತ್ತೆ ಯಾರಾದ್ರೂ ಬಂದಾಗ ನೀನು ಎಷ್ಟು ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತೀಯಲ್ಲ, ನಿಂದು ಆ ಕರ್ಟೆಸಿ ಮನೋಭಾವ ನಂಗೆ ತುಂಬಾ ಇಷ್ಟ ಆಯ್ತು, ಇದನ್ನೇ ಬೆಳೆಸ್ಕೊಂಡು ಹೋಗು. ಆಮೇಲೆ ಚೆನ್ನಾಗಿ ಓದ್ತೀಯಲ್ಲ, ನೀನ್ ಒಳ್ಳೆ ಮಾರ್ಕ್ಸ್ ತೆಗಿತೀಯಲ್ಲ, ಈ ತರ. ಅಥವಾ ಇನ್ಯಾರದಾರು ನಮ್ ಜೊತೆಗಿರೋರು, ನಮ್ಮ ಮಿತ್ರರು, ಅಕ್ಕವರೇ ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ, ಎಷ್ಟು ನಗು ಮುಖದಲ್ಲಿರ್ತೀರಾ, ಈ ತರ ಏನೋ ಒಂದು ಅವರ ವಿಶೇಷತೆಗಳನ್ನ ನಾವು ಹೊಗಳಿದ್ರೆ ಅವರಲ್ಲಿ ಏನಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಆತ್ಮಶಕ್ತಿ ಜಾಸ್ತಿ ಆಗತ್ತೆ ಅಲ್ವಾ. ಇದೇನಾಗುತ್ತೆ, ನಾವು ಅವರ ಸುಧಾರಣೆಗೂ ಕಾರಣ ಆಗ್ತೀವಿ. ಅವ್ರು ಅವಾಗ ಏನ್ ಮಾಡ್ತಾರೆ, ಅವರ ತಪ್ಪುಗಳನ್ನ ಅವರೇ ಮನವರಿಕೆ ಮಾಡ್ಕೊಂಡು ತಿದ್ಕೋತಾರೆ. ಅವಾಗ ನನ್ನನ್ನಿಷ್ಟು ಹೊಗಳ್ತಾರಲ್ವಾ, ಸೊ ನಾನು ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇದ್ದೀನಲ್ಲ, ಅದನ್ನು ಸರಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೂ ಹೊಗಳ್ತಾರೆ ಅಲ್ವಾ ನಂಗೆ ಅಂತ ಅವ್ರಿನ್ನೂ ಸುಧಾರಣೆ ಆಗ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ, ಅಲ್ಲಿ ಒಂದು ಸಕಾರಾತ್ಮಕ ವಾಯುಮಂಡಲ ನಿರ್ಮಾಣ ಆಗುತ್ತೆ. ಮತ್ತೆ ನಮ್ಮ ವೈಬ್ರೇಷನ್ ಇದೆಯಲ್ಲ, ನಾವು ಆಕ್ಚುಲಿ ಮಾತಾಡಿ ಒಬ್ರನ್ನ ಸರಿ ಮಾಡಕ್ಕಾಗಲ್ಲ. ನಾವು ಸಂಕಲ್ಪಗಳು ಮಾಡ್ಬೇಕು, ಅವರ ಪ್ರತಿಯಾಗಿ ಶುದ್ಧ ಸಂಕಲ್ಪಗಳನ್ನ ಮಾತ್ರ ಮಾಡ್ಬೇಕು, ಶುಭ ಭಾವನೆ ಕೊಡ್ಬೇಕು. ಕೊಟ್ಟಾಗ ಅವರು ಸುಧಾರಣೆ ಆಗ್ತಾರೆ. ನಮ್ಮಲ್ಲಿ ಒಳಗಡೆ ಎಷ್ಟೆಷ್ಟು ನಾವು ಸಂಕಲ್ಪಗಳನ್ನ ಮಾಡ್ತೀವೋ ಯಾರ ಪ್ರತಿಯಾಗಿ, ಅದೆಲ್ಲ ಅವರಿಗೆ ಟಚ್ ಆಗತ್ತೆ ಹೋಗಿ. ಪ್ರತಿ ಒಂದು ಸಂಕಲ್ಪನೂ ನಾವು ಯಾರ ಪ್ರತಿ ಮಾಡ್ತೀವಿ ಅವರಿಗೆ ಟಚ್ ಆಗತ್ತೆ. ನಾವು ಆಮೇಲೆ ಏನಾರೊಂದು ಅವರಿಗೆ ಹೇಳಿದಾಗ ಅವ್ರು ಹೆಂಗೆ ನಮ್ಗದನ್ನ ವಾಪಸ್ ಕೊಡ್ತಾರೆ ಅಂದ್ರೆ, ನಾವು ಏನೇನ್ ಸಂಕಲ್ಪಗಳು ಮಾಡಿದ್ವೋ ಅದಕ್ಕೆಲ್ಲ ಅವ್ರ ಉತ್ತರನ ನಮ್ಗೆ ವಾಪಸ್ ಕೊಡ್ತಾರೆ. ನಾವು ಬಾಯಿ ಬಿಟ್ಟು ಹೇಳ್ಬೇಕಂತಾನೆ ಇಲ್ಲ, ಅದು ಅವ್ರಿಗೆ ಟಚ್ ಆಗಿರುತ್ತಲ್ವಾ. ಸೊ ಅವರಲ್ಲಿ ಏನಾಗುತ್ತೆ, ಅದು ಒಳಗಡೆ ಟಚ್ ಆಗಿ ಅವರಲ್ಲಿ ಒಂದು ನೆಗೆಟಿವ್ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿ ಅವ್ರು ಅದಕ್ಕೆ ನಮಗೆ ವಾಪಸ್ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನಾವು ಯಾರ ಪ್ರತಿನೂ ಕೂಡ ನೆಗೆಟಿವ್ ಸಂಕಲ್ಪಗಳಾಗ್ಲಿ, ಅವರಿಗೆ ನೆಗೆಟಿವ್ ಹೇಳೋದಾಗ್ಲಿ, ಅವರಿಗೆ ಅನ್ನೋದಾಗ್ಲಿ, ಅವ್ರ ಮೇಲೆ ದೋಷಾರೋಪಣೆ ಮಾಡೋದಾಗ್ಲಿ ನಾವು ಮಾಡಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ಅವರನ್ನ ಅಂದಷ್ಟು ಕೂಡ ನಮ್ಗೆ ಹೊರೆ ಜಾಸ್ತಿ ಆಗುತ್ತೆ, ನಮ್ಮ ಪಾಪದ ಖಾತೆ ಜಾಸ್ತಿ ಆಗುತ್ತೆ. ಅದೇ ಅವರನ್ನು ಹೊಗಳಿ ಅವರ ಆತ್ಮವಿಶ್ವಾಸ ಜಾಸ್ತಿ ಮಾಡಿ ಅವರು ಸುಧಾರಣೆ ಆದ್ರೆ ನಮ್ಮ ಪುಣ್ಯದ ಖಾತೆ ಜಮಾ ಅಲ್ವಾ. ಈಗ ಯಾರು ಸುಧಾರಣೆ ಆಗ್ಬೇಕಾಗಿರೋದು, ಅವರ ನಾವೇ ಸುಧಾರಣೆ ಆಗ್ಬೇಕು ಅಲ್ವಾ. ನಮ್ಮಲ್ಲಿ ನಮ್ಮ ಸಂಕಲ್ಪಗಳನ್ನೇ ನಾವು ಚೆಕ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು, ಪಾಸಿಟಿವ್ ಮಾಡ್ಕೋಬೇಕು. ಆದ್ರೆ ಇದು ಸಾಧ್ಯನಾ ಎಲ್ಲರಿಂದಾನು? ಇದಕ್ಕೆ ಏನ್ ಬೇಕು, ವಿಶಾಲ ಬುದ್ಧಿ ಬೇಕು, ಜೊತೆಗೆ ತೀವ್ರ ಪುರುಷಾರ್ಥ ಇರ್ಬೇಕು. ನನ್ನದೇನೂ ಇಲ್ಲ, ಎಲ್ಲ ಶಿವಪ್ಪಂದಪ್ಪ ಅಂತ ಹೇಳಿ ನಾನು ನಿಮಿತ್ತ ಅಂತೇಳಿ ನಡೆಯುವಂತಹ ಒಂದು ನಿಮಿತ್ತತನ ಬೇಕು, ಹೇಳ್ಬೇಕು. ಇದಕ್ಕೋಸ್ಕರ ಪರಮಾತ್ಮ ನಮ್ಗೆ ಪ್ರತಿನಿತ್ಯ ಮುರುಳಿನಲ್ಲಿ ಏನೇನ್ ಹೇಳ್ತಾರೆ, ಈ ಮಹಾವಾಕ್ಯಗಳನ್ನ ನಾವು ಜ್ಞಾನ ಸ್ವರೂಪರಾಗಿ ಕೇಳ್ಬೇಕು. ಸುಮ್ನೆ ಮಹಾವಾಕ್ಯಗಳು ಅಂತ ಹೇಳ್ಕೊಂಡು ಅದನ್ನ ಬಾಯಿಂದ ರಿಪೀಟ್ ಮಾಡ್ಬಿಟ್ರೆ ಅವು ಮಹಾವಾಕ್ಯಗಳಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬರೇ ವಾಕ್ಯಗಳಾಗಿ ಉಳಿತದಷ್ಟೇ. ಇವತ್ತಿನ ಮುರುಳಿನಲ್ಲಿ ಇತ್ತಲ್ಲಕ್ಕವ್ರೆ, ಬರೇ ಮಹಾವಾಕ್ಯಗಳನ್ನ ಸುಮ್ನೆ ಏನೋ ವಾಕ್ಯಗಳು ಅದಾಗಿ ಉಳಿತದೆ, ಜೊತೆಗೆ ಅದರಲ್ಲಿ ಮಾಯೆ ಎಂಟರ್ ಆಗ್ಬಿಡತ್ತೆ. ಮಾಯೆ ಎಂಟರ್ ಆಗಿದ ತಕ್ಷಣ ಅಷ್ಟೇ, ಮಾಯೆ ಎಂಟರ್ ಆಗಿದ ತಕ್ಷಣ ಏನಾಯ್ತಲ್ಲಿ, ಅಲ್ಲಿ ಮತ್ತೆ ಅಶುದ್ಧತೆನೆ. ಆಗ ಅಶುದ್ಧ ಪ್ರಕಂಪನಗಳೇ ತುಂಬಿಕೊಂಡು ತಮ್ಮ ಮತ್ತು ಅನ್ಯರ ಕಲ್ಯಾಣದ ಬದಲು ಅಕಲ್ಯಾಣ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಈಗ ನಾವ್ ಏನ್ ಮಾಡ್ಬೇಕು, ಬಾಬಾರವರ ಕೈಯಲ್ಲಿ ಕೈ ಇಟ್ಟು ಅವರ ಮತದಂತೆ ನಡೆದಾಗ ಮನಸ್ಸು ಬರೀ ಮನಸ್ಸಾಗಿ ಉಳಿಯಲ್ಲ, ನಮ್ಮ ಮನಸ್ಸು ಅಂತ ಹೇಳ್ಕೊಳ್ಳೋ ತರ ಉಳಿಯಲ್ಲ, ಅದು ಈಶ್ವರೀಯ ಮನಸ್ಸಾಗ್ಬಿಡುತ್ತೆ ಅಂತ ಹೇಳಿದ್ರು.
ಇನ್ನೊಂದು ವಿಚಾರ ತಂದೆ ಹೇಳ್ತಾರೆ, ಸಾಕ್ಷಿ ಸ್ಥಿತಿ ಅಂತ. ನಾವು ಯಾವುದನ್ನೇ ನೋಡಿದಾಗ್ಲೂ ಕೂಡ ನಾವು ಅದಕ್ಕೆ ಏನ್ ಮಾಡ್ತೀವಿ, ತಕ್ಷಣ ರಿಯಾಕ್ಟ್ ಮಾಡ್ತೀವಿ, ಅಥವಾ ಅದರ ಬಗ್ಗೆ ಏನೋ ಒಂದು ಮಾತುಗಳನ್ನ ಹೇಳ್ಬಿಡ್ತೀವಿ. ಬಾಬಾ ನಮಗೆ ಪ್ರತಿನಿತ್ಯ ಏನ್ ಹೇಳ್ತಾರೆ, ಸಾಕ್ಷಿ ದೃಷ್ಟ ಆಗಿ, ಸಾಕ್ಷಿ ಆಗಿರಿ ಅಂತ ಹೇಳ್ತಾರೆ ಅಲ್ವಾ. ಹೇಳೋದಕ್ ಬಹಳ ಚೆನ್ನಾಗಿದೆ, ಸಾಕ್ಷಿ ಸ್ಥಿತಿ, ಸಾಕ್ಷಿ ದೃಷ್ಟ. ಒಂದು ನಾಟಕ ಅಥವಾ ಫಿಲಂ ನೋಡಿದಾಗ ನಾವು ಹೆಂಗ್ ನೋಡ್ತೀವಿ, ಒಂದು ಸಾಕ್ಷಿಯಾಗಿ ನೋಡ್ತೀವಲ್ವಾ. ಅದೇ ತರ ನಮ್ಮ ಜೀವನದಲ್ಲಿ ಕೂಡ ಯಾವುದೇ ದೃಶ್ಯಗಳಿರ್ಲಿ, ಒಂದು ಅನ್ಯಾಯ ನಡೀತಾ ಇರ್ಲಿ, ಅಥವಾ ಏನಾದ್ರೂ ದುಃಖದ್ದೇ ಇರ್ಲಿ, ಸುಖದ್ದೇ ಇರ್ಲಿ, ಇದನ್ನ ಹೆಂಗ್ ನೋಡ್ಬೇಕು ಮಹೇಶ್ ಅಣ್ಣ? ಏನ್ ನೋಡ್ಬೇಕು, ನಮ್ಮ ಮುಂದೆ ಏನೋ ಒಂದು ಘಟನೆ ನಡೀತು, ಹೋಗಿ ನಾವು ಇನ್ವಾಲ್ವ್ ಆಗಿ ಅವ್ರ ಜೊತೆಗೆ ಏನೊಂದು ಹೊಡೆದಾಟ ನಡೀತಾ ಇದ್ರೆ ನಾವು ಹೋಗಿ ಹೊಡೆದಾಡಿ ಜಗಳ ಮಾಡಿ ಬರ್ಬೇಕಾ? ಸಾಧ್ಯ ಆದ್ರೆ ನೀವು ಶಾಂತ ಸ್ವರೂಪ ಸ್ಥಿತಿಯಲ್ಲಿದ್ದು ಬಾಬಾರವರಿಂದ ಶಾಂತಿಯ ಕಿರಣಗಳನ್ನ ಗಲಾಟೆ ನಡೆಯೋ ಜಾಗಕ್ಕೆ ಹರಡಿಸ್ಬೇಕು ಅಲ್ವಾ. ಅದು ಮಾಡ್ಬೇಕು. ಅಥವಾ ಇದು ಡ್ರಾಮಾ ನಡೀತಾ ಇದೆ, ಅವ್ರವ್ರ ಪಾತ್ರನ ಅವರವರು ಅಭಿನಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಕೊಟ್ಟಿದಾರಲ್ಲ, ಇದೆಯಲ್ಲ, ಪ್ರತಿಯೊಬ್ಬರಿಗೂ ಎಲ್ಲರೂ ಅವರವರ ಪಾತ್ರದಂಗೆ ನಡೀತಾ ಇದ್ದಾರೆ. ಇದರಲ್ಲಿ ಯಾರದ್ದು ತಪ್ಪಿಲ್ಲ ಅನ್ನೋ ತರ ಸಾಕ್ಷಿಯಾಗಿ ನೋಡ್ಬೇಕು. ಇದು ನಿಶ್ಚಯ ಇರಬೇಕು ನಮಗೆ. ಇದು ವಿನಾಶಿ ಅನಾದಿ ಡ್ರಾಮಾ ಆಗಿದೆ ಅನ್ನೋ ನಿಶ್ಚಯ ಇದ್ದಾಗ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಆಮೇಲೆ ಮಕ್ಕಳು ಕೂತ್ಕೊಳ್ಳಿಪ್ಪ, ಏನಂತ, ಯಾಕೆ, ಏನು, ಇದ್ಯಾವುದು, ಹೀಗಾಗ್ಬಾರ್ದಾಗಿತ್ತು, ಹಾಗಾಗ್ಬಾರ್ದಾಗಿತ್ತು, ಈ ರೀತಿಯಾಗಿ ಸಂಶಯ ಬರೋದಿಲ್ಲ. ಬರೋದಿಲ್ಲ. ಇಲ್ಲಾಂದ್ರೆ ಅದ್ ಯಾಕಾಯ್ತಕ್ಕವ್ರೆ, ಇದ್ ಯಾಕೆ ಹಿಂಗಾಯ್ತಕ್ಕವ್ರೆ, ಚಿಂತೆ ಅಲ್ವಾ. ಬಾಬಾ ಹೇಳ್ತಾರೆ, ಆತರ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಅಂತ ಹೇಳ್ತಾರೆ. ಅವರ ಪಾತ್ರನ ಅವ್ರು ಅಚ್ಚುಕಟ್ಟಾಗಿ ಅಭಿನಯ ಮಾಡ್ತಾ ಇದ್ದಾರೆ. ಜೊತೆಗೆ ಅವರವರ ಕರ್ಮದ ಲೆಕ್ಕಾಚಾರಗಳನ್ನ ಏನ್ ಮಾಡ್ಕೊತಾ ಇದ್ದಾರೆ, ಚುಕ್ತ. ಅವ್ರವ್ರ ಕರ್ಮದ ಲೆಕ್ಕಾಚಾರ ಚುಕ್ತ ಆಗ್ಬೇಕಲ್ವಾ, ಅದನ್ನ ಅವರು ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾರ ಪ್ರತಿನೂ ತಿರಸ್ಕಾರ ಮಾಡಬಾರ್ದು, ಯಾರ ಪ್ರತಿನೂ ತಿರಸ್ಕಾರ ಬೇಡ. ಬದಲಾಗಿ ನಾವು ಹೆಂಗಿರ್ಬೇಕು ಅಂತಂದ್ರು ಬಾಬಾ, ಏಕರಸ ಸ್ಥಿತಿಯಿಂದ ಜ್ಞಾನಪೂರ್ಣ ಸ್ಥಿತಿಯಿಂದ ನೋಡ್ಬೇಕು. ಏಕರಸ ಸ್ಥಿತಿ ಮತ್ತೆ ಜ್ಞಾನಪೂರ್ಣ ಸ್ಥಿತಿಯಿಂದ ನೋಡ್ಬೇಕು ಅಂತ ಹೇಳಿದ್ರು. ಜೊತೆಗೆ ಹರ್ಷಿತ ಮುಖಿ ಆಗಿರ್ಬೇಕು. ನಮ್ಮ ಜೊತೆಗೆ ನಮ್ಮ ಕರ್ಮಗಳ ಲೆಕ್ಕಾಚಾರ ಯಾರು ಭೋಗಿಸ್ಬೇಕು? ನಮ್ಗೇನೋ ಲೆಕ್ಕಾಚಾರ ಬಂದಿದೆ ನಮ್ಮ ಶರೀರಕ್ಕೆ, ನಾವೇ ಭೋಗಿಸ್ಬೇಕಲ್ವಾ. ಯಾರಿಗಾರು ಕೊಡಕ್ಕಾಗತ್ತ? ನಾವು ಯಾರಿಗೂ ಕೊಡಕ್ಕಾಗಲ್ಲ, ಜೊತೆಗೆ ಯಾರು ತಗೊಳಕ್ಕೂ ಆಗಲ್ಲ ಅಲ್ವಾ. ಅಂತ ಸಮಯದಲ್ಲಿ ಕೂಡ ನಮ್ಮ ಸ್ಥಿತಿ ಹೆಂಗಿರ್ಬೇಕು? ಸಾಕ್ಷಿ ಸ್ಥಿತಿ ಇರ್ಬೇಕು ಅಂತ ಹೇಳಿದ್ರು. ನಮ್ಮ ಕರ್ಮ ಭೋಗನ ಭೋಗಿಸ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಸ್ಥಿತಿ ಸಾಕ್ಷಿಯಾಗಿರ್ಬೇಕು, ಸುಖ ಸ್ವರೂಪ ಸ್ಥಿತಿ ಆಗ್ಬೇಕು ಅಂತ ಹೇಳಿದ್ರು. ಈ ಸುಖ ಸ್ವರೂಪ ಸ್ಥಿತಿ ಖುಷಿಯಲ್ಲಿರ್ಬೇಕು ಅಂತ. ಆಗ ನಮ್ ಲೆಕ್ಕಾಚಾರನೂ ಸಮಾಪ್ತಿ ಆಗತ್ತೆ, ಜೊತೆಗೆ ನಾವು ಸುಖಧಾಮಕ್ಕೆ ಹೋಗ್ತೀವಲ್ವಾ, ಅದರದ್ದು ಅನುಭವ ನಮ್ಗೆ ಈಗ್ಲೇ ಆಗತ್ತೆ ಅಂತ ಹೇಳಿದ್ರು. ಆದ ಕಾರಣ ಬಾಬಾ ಏನ್ ಹೇಳಿದ್ರು ಇವತ್ತು, ಈಶ್ವರೀಯ ಗುಣಗಳನ್ನ ಧಾರಣೆ ಮಾಡಿ, ಶಾಂತಚಿತ್ತ, ತಾಳ್ಮೆ, ಮಧುರತೆ, ಶೀತಲತೆ, ನಿರ್ಮಾಣ ಚಿತ್ತರಾಗಿ. ಯಾಕಂದ್ರೆ ಮುಂದೆ ಹೋದಂತೆ ಏನ್ ಬರುತ್ತೆ, ಮುಂದೆ ಹೋದಂಗೆ ಏನ್ ಬರುತ್ತೆ ಕೃಷ್ಣಣ್ಣ ಅಲ್ವಾ. ನಮ್ಗೆ ಇನ್ನ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರೋದಿದೆ. ನಾಳೆ ಪರೀಕ್ಷೆ ಅಂತಂದಾಗ ನೀವೆಲ್ಲ ಏನ್ ಮಾಡ್ತೀರಾ ಮಕ್ಳೇ? ಓದ್ಕೋಬೇಕಲ್ವಾ, ಪ್ರಿಪೇರ್ ಆಗ್ಬೇಕಲ್ವಾ. ಹಂಗೇನೆ ಮುಂದೆ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಇನ್ನು ಮುಂದೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರೋದಿದೆ. ಅದಕ್ಕೋಸ್ಕರ ನಾವು ಈಗ್ಲೇ ಪ್ರಿಪೇರ್ ಆಗ್ಬೇಕು. ಹೆಂಗ್ ಪ್ರಿಪೇರ್ ಆಗ್ಬೇಕು? ಯೋಗ ಮಾಡ್ಬೇಕು, ಶಕ್ತಿ ಪಡ್ಕೋಬೇಕು, ಗುಣಗಳನ್ನ ಧಾರಣೆ ಮಾಡ್ಕೋಬೇಕು, ಧೈರ್ಯವನ್ನ ರೂಢಿಸ್ಕೋಬೇಕು ಅಲ್ವಾ. ಈಗ್ಲೇ ನಾವು ಗಟ್ಟಿಯಾಗಬೇಕು. ಬಾಬಾ ನಮಗೆ ಪ್ರತಿನಿತ್ಯ ಶಕ್ತಿ, ಜ್ಞಾನ, ಗುಣ ಎಲ್ಲವನ್ನೂ ಕೊಡ್ತಾರೆ. ಅದನ್ನೆಲ್ಲ ನಾವು ತುಂಬ್ಕೋಬೇಕು. ಅದಕ್ಕಾಗಿ ಈಗ್ಲಿಂದಾನೇ ಶುದ್ಧ ಸಂಕಲ್ಪಗಳ ಸ್ಟಾಕ್ ಅನ್ನ ಜಮಾ ಮಾಡ್ಕೋಬೇಕು.
ನಾವು ಕರ್ಮ ಮಾಡ್ಬೇಕಾದ್ರೆ ಮುಂಚೆ ಅದು ಈಗ ಏನೋ ಒಂದು ಕೆಲಸ ಮಾಡ್ಬೇಕು, ಅದು ಕೆಲಸ ಮಾಡ್ಬೇಕು ಅಂತ ನಿನಗೆ ಫಸ್ಟ್ ಅನ್ಸತ್ತಲ್ವಾ? ಎಲ್ಲಿ ಅನ್ಸತ್ತಪ್ಪ? ಈಗ ಒಂದು ಕೆಲಸ ಮಾಡ್ಬೇಕು ನಿಂಗೆ, ಎಲ್ಲಿ ನಿಂಗೆ ಅನ್ಸತ್ತೆ? ಮನ್ಸಲ್ಲಿ ಅನ್ಸತ್ತೆ ಅಲ್ವಾ? ಅಂದ್ರೆ ಫಸ್ಟ್ ಸಂಕಲ್ಪ ಬರುತ್ತೆ, ಆಮೇಲೆ ಆ ಕರ್ಮ ಮಾಡ್ತೀಯ. ಆದ ಕಾರಣ ಕರ್ಮಕ್ಕೆ ಆಧಾರ ಸಂಕಲ್ಪ. ಆಯ್ತಾ? ಯೋಚನೆಗಳು. ಆದ್ರಿಂದ ನಮ್ಮ ಯೋಚನೆಗಳ ಬಗ್ಗೆನೇ ಗಮನ ಕೊಡೋಣ. ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಶುದ್ಧ ಸಂಕಲ್ಪಗಳನ್ನ ಮಾತ್ರ ಹರಡಿಸೋಣ. ಓಂ ಶಾಂತಿ.